ಓಹ್, ಕ್ಯಾರೆಟ್ ಬೆಳೆ ಸಖತ್ತ ಬಂದಿದೆ ನೋಡು. ಇನ್ಮೇಲೆ ಕ್ಯಾರೆಟ್ ಅಲ್ವಾ, ಕ್ಯಾರೆಟ್ ಪಾಯಸ ಮತ್ತೆ ಕ್ಯಾರೆಟ್ ಸಮೋಸ ಸಖತ್ತಾಗ್ತೈತಿ ನಾನು. ಕ್ಯಾರೆಟ್ ನಲ್ಲಿ ಸಮೋಸ ಮಾಡೋದಕ್ಕಾಗೋದಿಲ್ಲ ಕಣ. ಆದ್ರೆ ಈ ಸರಿ ಬೆಳೆ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಅಯ್ಯೋ, ಇಲ್ಲಿ ಕ್ಯಾರೆಟ್ಗಳೆಲ್ಲ ಎಲ್ಲೋದ್ವೋ? ಇದು ಖಂಡಿತ ಹಕ್ಕಿಗಳ ಕೆಲಸ ಇರ್ಬೇಕು. ಬೆದರು ಬೊಂಬೆ ಇಟ್ಟಿದ್ರು ನೀವು ಇಲ್ಲೇ ಕೂತಿದ್ದಾವಲ್ಲೋ. ಮೋಟು ಏನಾದ್ರು ಯೋಚನೆ ಮಾಡ. ಹೋಟೆಲ್ ಅಂತ ತಲೆನೇ ಓಡಲ್ಲ, ನೀನೇ ಏನಾದ್ರು ಮಾಡೋ. ಅಯ್ಯೋ, ಈ ಹಕ್ಕಿಗಳನ್ನ ಹೇಗ ಓಡಿಸೋದು ಇಲ್ಲಿಂದ? ಹೆಂಗ್ ಓಡಿಸೋದು? ಐಡಿಯಾ, ಒಂದ್ ಕೆಲಸ ಮಾಡೋಣ. ಈ ಸರಿ ಗೊಂಬೆ ಮಾಡಿಡೋಣ. ಅದನ್ನ ನೋಡಿ ಕಾಗೆಗಳೆಲ್ಲ ಎದುರ್ಕೊಂಡು ಓಡಬಿಡ್ಬೇಕು. ಕರೆಕ್ಟ್ ಆಗಿ ಹೇಳ್ದ ಕಣೋ. ಕಾಗೆಗಳು ಏನಾದ್ರು ಹತ್ರ ಬಂದ್ರೆ ಹೋಗಿ ಆಚೆ ಅಂತ ಜೋರ ಕೂಗ್ಬಿಡು. ಅವಾಗೆಲ್ಲ ಎದುರ್ಕೊಂಡು ಹೋಗ್ಬಿಡ್ತವೆ. ಹೆಂಗೆ ನನ್ನ ಐಡಿಯಾ ಸರಿ ಅಲ್ವೇನಾ? ಈ ಮನುಷ್ಯರು ನಿಮ್ಮನ್ನ ಇಷ್ಟು ಹೆದರ್ಪಕ್ಲರು ಅಂತ ಯಾಕೆ ಅನ್ಕೊಳ್ತಾರೋ ಅಲ್ಲಿ ನೋಡಿ. ನಿಮ್ಮನ್ನ ಹೆದರ್ಸೋದಿಕ್ಕೆ ಅಂತ ಏನೇನು ಮಾಡ್ತಾ ಇದ್ದಾರೆ ಅವರು. ಅದನ್ನ ಕ್ರೇಕ್ರು ಅಂತ ಕರೀತಾರೆ. ಬಾಯೇ, ನಾವ್ ಯಾರಿಗೂ ಹೆದರ್ತಿಲ್ಲ. ನನಗಲ್ಲ, ಅವ್ರಿಗೆ ಅರ್ಥ ಮಾಡಿ ಹೇಳಿ. ನೀವು ಯಾರಿಗೂ ಹೆದರೋದಿಲ್ಲ ಅಂತ ಹೋಗಿ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ. ಅವ್ರಿಗೆ ಯಾವತ್ತೂ ನಿಮ್ಮ ಧೈರ್ಯ ಇಲ್ಲದೆ ಇರೋರು ಅಂತ ಅನ್ಕೋಬಾರ್ದು. ಬೇಗ ಹೋಗಿ. ಅವನು ನಮ್ಮ ಗೂಬೆಗಳು ಅನ್ಕೊಂಬಿಟ್ಟವನೆ. ಆದ್ರೆ ನಾವು ಗೂಬೆಗಳಲ್ಲ, ಕಾಗೆಗಳು. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ, ನೋಡ್ತಾ ಇರು. ಖಂಡಿತ ಖಂಡಿತ ಖಂಡಿತ. ಅಯ್ಯೋ, ಇದು ನಮ್ಗೆ ಕುಡ್ತಾ ಇದ್ದಾವೆ. ಯಪ್ಪ, ಬೇಗ ಮಟು. ಅಲ್ಲೋಡು, ನಮ್ ಕ್ಯಾರೆಟ್ ಹಾಳು ಮಾಡ್ತಿರೋದು ಹಕ್ಕಿಗಳಲ್ಲ. ಈ ಭೂಮಿ ಒಳಗಡೆ ಯಾವ್ದೋ ಒಂದು ಪ್ರಾಣಿ ಸೇರ್ಕೊಂಡ್ಬಿಟ್ಟಿದೆ. ಅದೇ ಹೆಂಗ್ ಮಾಡ್ತಿದೆ. ಲೇ ಕಳ್ಳ, ನಿಂತ್ಕೊಳ್ಳಲೇ. ಮಾಡ್ತೀನಿ ನಿನಗೆ. ಮಟು ತಗೊಳ ದಂಡೆ, ಬಾರ ಹೊಡಿಯೋಣ ಅವನಿಗೆ. ಇದು ರಾಜಾರೋಷವಾಗಿ ನಮ್ಮ ಭೂಮಿಯಲ್ಲಿ ಕಳ್ತನ ಮಾಡೋದಲ್ದೆ ನಮ್ಮನ್ನ ಎದುರ್ಸಕ್ ಬರ್ತಾ ಇದೆಯಲ್ಲ, ಬಿಡೋದಿಲ್ಲ ಇದು ನಾನು. ನನ್ನ ಗೆಳೆಯರೇ, ಆತ್ಮೀಯ ಗೆಳೆಯರೇ, ನಿಮ್ಮ ಕ್ಯಾರೆಟ್ ಬೆಳೆ ಹೇಗಪ್ಪ ಬಂದಿದೆ? ಭೂಮಿ ಒಳಗಿಂದ ಯಾರೋ ಬರ್ತಾರೆ, ಮತ್ ನಮ್ ಕ್ಯಾರೆಟ್ ತಿಂದು ಹೋಗ್ಬಿಡ್ತಾರೆ. ಯಾರೋ ನಮ್ ಬೆಳೆಗೆ ಹಾಳು ಮಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ ಸರ್. ಯೋಚನೆ ಮಾಡ್ಬೇಡಪ್ಪ ನೀನು. ಮೊದ್ಲು ನಾವು ಆ ಕಳ್ಳ ಯಾರು ಅಂತ ತಿಳ್ಕೊಳ್ಳೋಣ, ಆಮೇಲೆ ಸರಿಯಾದ ಟ್ರೀಟ್ಮೆಂಟ್ ಕೊಡೋಣ. ಏನಂತೀಯಾ? ನಾನಿಲ್ಲಿ CC ಕ್ಯಾಮ್ರಾ ಅಳವಡಿಸ್ತೀನಿ. ನೀನು ಮನೇಲೆ ಕೂತ್ಕೊಂಡು ಆ ಕಳ್ಳ ಯಾರು ಅಂತ ನೋಡ್ಬೋದು. ಅಯ್ಯ, ನಿಮ್ಮ CCTV ಯಾಕೆ ಬೇಕು? ನಾನು ಈಗಲೇ ಯಾರು ಅಂತ ಕಂಡಿಡಿದ್ಬಿಡ್ತೀನಿ, ನೋಡ್ತಾ ಇರಿ. ಅಯ್ಯಪ್ಪ, ಕಾಪಾಡಿ. ಅಯ್ಯೋ, ಕೈ ಸಿಗಾಕೊಂಡ್ಬಿಡ್ತು. ಅಯ್ಯೋ, ಅಯ್ಯಪ್ಪ. ನಡಿ, ಈ ರಿಮೋಟ್ ಕಂಟ್ರೋಲ್ ಇಂದ ಟಿವಿ ಆನ್ ಮಾಡೋಣ. CCTV ಇಂದ ಏನ್ ಕಾಣ್ತಾ ಇದೆ ಅಂತ ನೋಡಬಿಡೋಣ. ಓ, ಇವನ ಕ್ಯಾರೆಟ್ ಕಳ್ಳ. ಈ ಮೊಲ ನಾನ್ ಸುಮ್ನೆ ಬಿಡೋದಿಲ್ಲ. ಪತ್ಲೋ, ನಡಿ ಬೇಗ. ಅಯ್ಯೋ, ನಿಂತ್ಕೊಳ್ಳಪ್ಪ ನೀನು. ಈಗಾಗಲೇ ಮಧ್ಯರಾತ್ರಿ ಆಗಿದೆ. ಈಗ ಹೋಗ ಅವನ್ನೆಲ್ಲ ಹಿಡಿತೀಯೋ? ಬೆಳಿಗ್ಗೆ ಹೋಗೋಣ ಬಾರೋ. ಹೊರಗಡೆ ಬರೆಯ, ಎಲ್ಲ ಗೊತ್ತಾಗಿದೆ ಯಾರು ಕಳ್ಳ ಅಂತ. ನೀನ್ ತಾನೇ ನಮ್ ಕ್ಯಾರೆಟ್ ಕಳ್ತನ ಮಾಡಿ ತಿಂತ ಇದೆಯಲ್ಲ. ಹೊರಗಡೆ ಬರೆಯ, ದಮ್ಮಿದ್ರೆ ಬರೆಯ. ಲೇ, ನೀನು ಕೂಕೊಂಡ್ರೆ ಆ ಮೊಲ ಬರಲ್ಲ ಕಣೋ, ಹಾವು ಬಂದ್ಬಿಡುತ್ತೆ. ನಡಿಯಪ್ಪ, ಮನೆಗೆ ಹೋಗೋಣ. ನಾನು ಅವನ ಸುಮ್ನೆ ಬಿಡೋದಿಲ್ಲ. ಈಗ ಅವ್ನು ಎಲ್ಲಿದ್ದಾನೆ ಅಂತ ಹುಡುಕ್ಬಿಡ್ತೀನಿ. ಮೋಟು, ನಾನು ಹೇಳಿಲ್ವೇನೋ ಇಷ್ಟೊತ್ತಲ್ಲಿ ಬರೋದು ಬೇಡ ಅಂತ. ನೋಡು ಯಾವ ಗತಿಗೆ ಬಂದಿದ್ದೀವಿ. ಬಾಪ, ಬೆಳಿಗ್ಗೆ ಬರೋಣ. ಥ್ಯಾಂಕ್ ಯು ಅಣ್ಣ. ಮೊದ್ಲು ನಮ್ಮನ್ನ ಕೆಸರಲ್ಲಿ ಬೀಳಿಸ್ತೆ, ಈಗ ಅದಕ್ಕೆ ನೀರ್ ಬೇರೆ ತಂದ ಆಗ್ತಾ ಇದೆಯಾ. ನಾನಿನ್ನು ಸುಮ್ನೆ ಬಿಡಲ್ಲ. ಈಗ ಹೇಗ್ ತಪ್ಪಿಸ್ಕೊತ ಅಂತ ನೋಡೇ ಬಿಡ್ತೇನೆ. ಪತ್ಲು, ಅವ್ನು ಹೋಗಿಡಿ. ಅಯ್ಯಪ್ಪ, ನಾನೇ ಹಿಡಿದ್ಬಿಟ್ಟೆ.
ಅದ್ರ ಕಿವಿ ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೋಡೋ, ಹಿಡ್ದೆ. ಈಗ ಇವ್ನು ಶಿಕ್ಷೆ ಕೊಡಲ್ಲಪ್ಪ. ಇದಕ್ಕೇನಾರು ಒಂದು ಗತಿ ಮಾಡೋಣ ಅಲ್ವೇನ ಪತ್ಲು? ಅಯ್ಯೋ ಅದ್ರ ಬಗ್ಗೆ ಬಿಡಪ್ಪ. ಈಗ ನಿನ್ ಗತಿ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕು. ಲೇ ನೋಡ, ಏನ್ ಹಿಡ್ಕೊಂಡಿದ್ಯಾ ನೀನು? ಆ ಮೊಲ ಎಲ್ಲ ಎಸ್ಕೇಪ್ ಆಗ್ಬಿಡುತ್ತೆ ಅಂತ ಇವತ್ತು ನೋಡೇ ಬಿಡ್ತೀನಿ. ಅದ್ರ ಮನೆ ಒಳಕ್ಕೆ ನೀರ್ ಸುರಿದ್ರೆ ಅದು ಹೊರಗಡೆ ಬರ್ಲೇಬೇಕು. ನಾನ್ ಸುಮ್ನೆ ಬಿಡುದಿಲ್ಲ ಬಂದ್ರೆ. ಇವನ್ ಫುಲ್ ರೆಡಿಯಾಗೆ ಬಂದ್ಯಾನೆ. ಇವನ್ ಬಿಡಲ್ಲ ನಾನು. ಇವನೇನೋ ಎಸ್ಟಿಮೇಟ್ ಹಾಕೊಂಡೆ ಬಂದಿದ್ದಾನೆ. ಓಡೋ ಓ ಪತ್ಲು. ಅಯ್ಯಯ್ಯೋ, ಅಯ್ಯೋ ನಾನು 20 ಕಿಲೋಮೀಟರ್ ದೂರದಲ್ಲಿದ್ದೀನಪ್ಪ. ಮೋಟು ಪತ್ಲು, ಯಾಕ್ರಪ್ಪ ಅಶೋಕ್ ವನದಲ್ಲಿ ಸೀತೆ ಕುಂತ ಕೂತಿದ್ದೀರಾ? ತಪ್ಪಗಿಲ್ಲ ಇನ್ನಂಗಿಲ್ಲಣ್ಣ. ಕಷ್ಟಪಟ್ಟು ನಾವು ಕ್ಯಾರೆಟ್ನ ಬೆಳೆಸಿದ್ವಿ, ಅದನ್ನ ತಿಂತಾ ಇರೋದು ಮೊಲ. ಅದಕ್ಕೆಲ್ಲ ನಾನೊಂದು ವ್ಯವಸ್ಥೆ ಮಾಡಿದ್ದೀನಪ್ಪ. ಈಗ ನೋಡು, ರೈಟ್ ಅಪ್. ಇದೇನು ನೀವು ಅವನಿಗೆ ಆರಾಮಾಗಿ ಕ್ಯಾರೆಟ್ ತಿನ್ನಿ ಅಂತ ಜಾಗನ ಮಾಡ್ಕೊಂಡ್ಬಿಟ್ಟಿದಾರಲ್ಲಣ್ಣ. ಅಯ್ಯೋ ಗೆಳೆಯ, ಆ ಕ್ಯಾರೆಟ್ ಅಲ್ಲಿ ನಾನು ಒಳ್ಳೆ ಪರಿಮಳ ಬರೋ ಹಾಗೆ ಔಷಧಿನ ಹಾಕಿದ್ದೀನಿ. ಅದನ್ನ ತಿನ್ನೋದಕ್ಕೆ ಅದು ಬರುತ್ತೆ, ಆಗ ಅದ್ರೊಳಗೆ ಸಿಕ್ಕಾಕಳುತ್ತೆ. ಹೇಗಿದೆಪ್ಪ ನನ್ನ ಐಡಿಯಾ? ಗಮ ಗಮ. ಹೋಗಲೇ ಒಳಗೋಗಿ ಸಿಕ್ಕಾಕಳು. ಅದೇನಂಗ್ ನೋಡ್ತಾ ಇದ್ಯಪ್ಪ ನೀನು? ಅವ್ನ್ ಕೇಳಿಸ್ಕೊಂಡ್ರೆ ಓಡೋಗ್ಬಿಡ್ತಾನ್ ಕಣೋ. ಮುನ್ಸಮಣ್ಣ ಇವ್ ನಮ್ಗಿಂತ ಬಹಳ ಹುಷಾರಾಗಿದ್ದಾರೆ. ಏನ್ ಮಾಡ್ಲಿ ಈಗ? ನಡಿ ಅವನ್ನ ಅಲ್ಲಿಂದ ಹೊರಗಡೆ ಎಳ್ಕೊಂಡ್ ಬರೋಣ. ನದೀನ್ ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ ಮೋಟಣ್ಣ, ನನ್ನ ಬಿಟ್ಬಿಡಿ. ಬಿಡ್ಬೇಕಾ? ಅದು ನಿನ್ನ ಖಂಡಿತ ಇಲ್ಲ. ಈಗ ನೋಡ್ತಾ ಇರೋ ಮಜಾನ ನಮ್ಮನ್ನ ಸತಾಯಿಸಿದ್ಯಾ ಅಲ್ವಾ? ನಿನ್ಗಿದೆ ಈಗ. ಸಣಕ್ಲಣ್ಣ, ಈ ದೊಡ್ಡಣ್ಣ ತುಂಬಾ ಕೋಪದಲ್ಲಿದ್ದಾರೆ. ಇವ್ರು ನನ್ ಖಂಡಿತ ಬಿಡೋದಿಲ್ಲ. ನೀವಾದ್ರೂ ನನ್ನ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನನ್ ಪುಟ್ ಪುಟ್ ಮಕ್ಕಳಿವೆ, ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಹಿಂಗೆಲ್ಲ ಮಾಡಿದ್ದು. ಅದು ಅಲ್ಲದೆ ನೀವೇ ನಮ್ ಜಾಗದಲ್ಲಿ ಬಂದು ಬೆಳೆ ಬೆಳೀತಾ ಇದ್ದೀರಲ್ಲಪ್ಪ. ಈಗ ನೀವೇ ಹೇಳಿ ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ನನ್ನ ಫ್ಯಾಮಿಲಿ ಹೊಟ್ಟೆ ಹೆಂಗ್ ತುಂಬಿಸ್ಲಿ? ಅಯ್ಯೋ, ಖರ್ಚೀಫ್ ಇದೆಯೇನಪ್ಪ? ಇದ್ರು ಕೊಡಿ, ಖರ್ಚೀಫ್ ಕೊಡಿ ಬೇಗ. ಸರಿ ತಗೋ. ತಗೋ. ನನ್ನ ಮಕ್ಕಳಿಗೆ ಹೇಳ್ಬಿಡಿ ನಾನು ಅವ್ರನ್ನ ತುಂಬಾ ಲವ್ ಮಾಡ್ತೀನಿ ಅಂತ. ನನ್ನ ಹೆಂಡತಿಗೆ ನನ್ನ ಜೀವನ ಇಡೀ ಅವಳ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ, ಅದಾಗಲ್ಲ. ಸಾರಿ ಅಂತ ಹೇಳ್ಬಿಡಿ, ನಾನು ನಿಭಾಯಿಸಕ್ಕಾಗೋದಿಲ್ಲ. ಸಾರಿ, ಸಾರಿ, ವೆರಿ ಸಾರಿ, ಸಾರಿ. ನಾನು ನಿನ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಬರೀ ನಮ್ ಬಗ್ಗೆ ಮಾತ್ರ ನಾವ್ ಯೋಚನೆ ಮಾಡ್ತಾ ಇದ್ವಿ. ನಡಿ ಚಿಕ್ಕಣ್ಣ, ನೀನಿನ್ನು ಫ್ರೀ ಮಾಡ್ಬಿಡ್ತೀನಿ. ಮಲ್ದಣ್ಣ, ಇನ್ಮೇಲೆ ನೀನು ಯೋಚನೆ ಮಾಡಬೇಡ. ಒಂದು ಭಾಗನ ನಿನಗೆ ಅಂತಾನೆ ಇಟ್ಬಿಟ್ಟು ಅಲ್ಲಿ ನಿನಗೋಸ್ಕರ ಕ್ಯಾರೆಟ್ ಬೆಳಿತೀವಿ ನಾವು. ನೀನು ಆರಾಮಾಗಿ ತಿನ್ಕೊಂಡು ನಿನ್ನ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರೋ. ಇಕ್ಕಿ ಪಿಕ್ಕಿ ಡಾನ್, ಬೇಗ ಹೊರಗಡೆ ಬನ್ನಿ.
ಇವತ್ತಿಂದ ಈ ಜಾಗ ನಮಗ್ ಸೇರಿದ್ದು. ಇದೆಲ್ಲ ನಮ್ ಫ್ರೆಂಡ್ಸ್ ಮೋಟು ಪತ್ಲು ನಮ್ಗಾಗಿನೇ ಬೆಳೆ ಬೆಳಿತಾರಂತೆ. ಮತ್ತೆ ನಾವು ಹೊಟ್ಟೆ ತುಂಬಾ ಸಖತ್ತಾಗಿ ಊಟ ಮಾಡ್ಬೋದು. ಥ್ಯಾಂಕ್ ಯು ಮೋಟು ಪತ್ಲು ಅವರೇ. ಇದೇ ರೀತಿ ಪ್ರಾಣಿಗಳು ಮನುಷ್ಯರು ಒಟ್ಟಿಗೆ ಇದ್ರೆ ಈ ಜಗತ್ತು ಸ್ವರ್ಗ ಆಗತ್ತೆ. ಥ್ಯಾಂಕ್ ಯು ಅಂಕಲ್. ನಮ್ಮ ಭೂಮಿ ಯಾವುದು? ನಮ್ದ್ಯಾವ್ದು? ಅವರು ಕೊಡ್ತಿದ್ದಾರೆ ಅಂದ್ರೆ ನಮ್ಗೂ ಕೊಡಿ. ಇವ್ರು ನಮ್ಗೆ ಮೋಸ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ನಾವ್ ಎಲ್ರಿಗೂ ಜಾಗ ಕೊಟ್ಬಿಟ್ರೆ ನಾವ್ ಎಲ್ಲಿಗೆ ಹೋಗೋದು ಅಂತ. ಹೊಡಿರಿ, ಓಡ್ಸಿ ಇವ್ರನ್ನ ಇಲ್ಲಿಂದ. ಈ ಪೂರ್ತಿ ಜಾಗ ನಮ್ದೇನೆ. ಕಳಿಸ್ಕೊಳ್ಳೋ ಅಯ್ಯಯ್ಯೋ, ಓಡಪ್ಪ. ಅಯ್ಯೋ. ಇದನ್ನ ತಗೊಳಪ್ಪ, ಮತ್ತೆ ಇದನ್ನ ತಗಪ್ಪ. ಎಷ್ಟು ದುಡ್ಡು ಕೊಡ್ತೀಯಪ್ಪ? ಮೊದಲು ಸಾಮಾನ ಚೆಕ್ ಮಾಡ್ತೀನಿ ಇರು ಸಮಯ, ಆಮೇಲೆ ಇದ್ರ ಬೆಲೆ ಎಷ್ಟು ಅಂತ ಹೇಳ್ತೀನಿ. ಆ? ಇದೇನಿದು? ಅಯ್ಯೋ ಕೊಡಿ ಸಮಯ, ಇದು ಸಮುದ್ರ ಹಾಕೋದು ದುರ್ಬೀನು. ಅವ್ನು ಇದ್ರಲ್ಲೇ ನೋಡ್ತಾ ಇದ್ದಿದ್ದು, ಆಮೇಲೆ ಕಳ್ಳ Please, ಬರ್ತಿದ್ದು. ಇದನ್ನ ನನಗ್ ಕೊಟ್ಬಿಡು ಪ್ಲೀಸ್. ಇದು ರೊಕ್ಕ ಯಾರು ಕೊಡ್ತಾರೆ ಸಮಯ? ನನ್ನ ಹತ್ರ ಕಾಸಂತೂ ಇಲ್ಲ, ಆದ್ರೆ ಅದ್ರ ಬದ್ಲೆ ಇಡೀ ಸಾಮಾನು ನೀನೇ ಇಟ್ಕೊಂಬಿಡಪ್ಪ. ಅಯ್ಯೋ ಇಷ್ಟೇ ಸಾಮಾನು ಕೊಟ್ರೆ ಏನು ಆಗಲ್ಲ ಸಮಯ, ನನಗಿನ್ನೂ ಸಾಮಾನು ಬೇಕು. ಇದನ್ನ ಇಟ್ಕೊಂಬಿಡಪ್ಪ. ತುರ್ಬಿನ ಆಸೆಗೋಸ್ಕರ ಏನು ಮನೇಲಿರೋ ಸಾಮಾನೆಲ್ಲ ತೊಳಿತಾ ಇದೆಯಾ ನೀನು? ಇನ್ನೊಂದೇ ಒಂದು ಸಾಮಾನು ಇದೆ, ಅದನ್ನು ಕೊಟ್ಬಿಡಪ್ಪ ನೀನು. ಏನಂತೀಯ? ಇನ್ನು ಸಮಂತನಿ ಸಮಯ, ಇನ್ನು ಸಮಂತನಿ, ಇನ್ನು ಸಮಂತನಿ. ಎಲ್ಲಿ ಓಡಕ್ತಿದ್ಯಾ ನೀನು? ನಿಂತ್ಕೊಳ್ಳೋ, ಈ ಹಣದನ್ನು ತಗೊಂಡಾಗ. ಅಯ್ಯೋ ಮೋಟು, ಅವನಿನ್ನ ಗೂಬೆ ಮಾಡೋಗ್ಬಿಟ್ಟ ಕಣ. ಹೊರಗಡೆ ತೆಗಿರಿ. ಪತ್ಲು ಇದ್ರಲ್ಲಿ ಯಾರೋ ಉಸ್ಕೊಂಡಿದಾರೆ ಕಣೋ. ಕಬಡ್ಡಿ. ಇದ್ರೊಳಗೆ ಡಾಕು ಹೆಂಗ್ ಕಾಣ್ತಾ ಇದ್ದಾನೆ? ಏನೋ ಎಡವಟ್ಟಾಗಿದೆಯಲ್ಲ. ನನಗೆ ಕೊಡ ನನಗೆ, ಕೊಡ ನನಗೆ, ಕೊಡ. ಏಯ್, ನೀವಿಬ್ರು ಓಡಾಡೋದು ಸುತ್ತಾಡೋದು ಎಲ್ಲ ಮುಗಿದ್ರೆ ನಾವು ಸ್ವಲ್ಪ ಕೆಲಸದ ಮಾತಾಡೋಣ ಈಗ, ಓಕೆನಾ? ಮಾತಾಡೋಣ ಬನ್ನಿ. ಕೆಲ್ಸದ ಮಾತಂದ್ರೆ ನಾವ್ ಏನೇ ಹೇಳಿದ್ರು ನೀವು ಮಾಡೋದಕ್ಕೆ ರೆಡಿ ಆಗಿದ್ದೀರ ಸಮಯ? ಮಾಡ್ತೀರಾ ತಾನೆ? ನಾನು ಕ್ಯಾಪ್ಟನ್ ಕ್ರೂಕ್, ಒಬ್ಬ ಸಮುದ್ರ ಗಳ್ಳ ಮತ್ತು ನನ್ನ ಶಿಪ್ನ ಕ್ಯಾಪ್ಟನ್ ಕೂಡ. ನಾನು ಕೆಲಸ ಮಾಡೋದಿಲ್ಲ, ಮಾಡಿಸ್ತೀನಿ. ನಿಮ್ ಮರ್ತೋಗ್ಬಿಟ್ಟನಯ್ಯ, ನಿನ್ನ ದುರ್ಬಿನಿಂದ ಕಾಪಾಡಿದೆ ನಾವು. ನಾನ್ ನಿನ್ ಮಾಲೀಕರು. ನೀನ್ ಮರ್ತ್ಬಿಟ್ಯಾ? ನಾನು ಸಮುದ್ರಗಳ್ಳ, ನಾನೇನು ಅಲ್ಲಾದಿನ್ ಜೇನಿ ಅಲ್ಲ. ನೀವ್ ಹೇಳೋದನ್ನೆಲ್ಲ ಕೇಳ್ತೀನಿ ಅನ್ಕೊಂಬಿಟ್ರ? ಬೇಗ ಬೇಗ ಹೇಳಿ, ನಿಧಿ ಎಲ್ಲಿದೆ ಅಂತ ಹೇಳಿ. ನಾನು ಅತಿ ಹೆಚ್ಚು ಖಜಾನೆಯನ್ನ ಲೋಟಿ ಮಾಡೋ ಮಹದಾಸೆ ಇಟ್ಕೊಂಡಿದ್ದೀನಿ. ಬೇಗ ಹೇಳಿ. ಚಿನ್ನ, ಬೆಳ್ಳಿ, ವಜ್ರ, ಮುತ್ತು ಎಲ್ಲಿದೆ ಹೇಳಿ, ನಾವು ಬರ್ತಾ ಇದೀವಿ. ಅದೆಲ್ಲ ಒಡವೆ ಅಂಗಡಿನಲ್ಲಿ ಇರ್ತಾ ಇದ್ದಪ್ಪ. ಆ ಒಡವೆ ಅಂಗಡಿ ನಮ್ಮ ಪುರ್ಪುರಿ ನಗರ ಸರ್ಕಲ್ ನಲ್ಲಿದೆ. ಲೋ ಮೋಟೋ, ಏನಾದ್ರು ಯೋಚನೆ ಮಾಡೋ. ಅವ್ನು ಒಡವೆ ಅಂಗಡಿ ಲೂಟಿ ಮಾಡಕ್ ಹೋಗೋನೆ. ಹೋಟೆಲ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ, ನಡಿಯೋ, ಇನ್ಸ್ಪೆಕ್ಟರ್ ಸಿಂಗಮ್ಗೆ ಕಂಪ್ಲೇಂಟ್ ಕೊಡೋಣ.
ಜಲ್ದಿ ಹೋಗಿ ಸರ್. ಆ ಡಾಕು ಒಡವೆ ಅಂಗಡಿನ ಲೂಟಿ ಮಾಡಕ್ ಹೋಗವ್ನೆ. ನೀವು ಚಿಂತೆ ಬಿಟ್ಬಿಡಿ, ನಾವು ಇನ್ಸ್ಪೆಕ್ಟರ್ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಈಗಲೇ ಅವನ್ನ ಹಿಡಿದು ಜೈಲ್ ಒಳಗಡೆ ಸೇರಿಸ್ಬಿಡ್ತೀನಿ. ಓಕೆ, ನೋಡ್ತಾ ಇರಿ. ಅಯ್ಯಮ್ಮ, ಅಯ್ಯಯ್ಯೋ, ನಂಬೋದಕ್ಕೆ ಆಗ್ತಾ ಇಲ್ಲ, ಇದೇನಿದು? ಚಿಂಗಮ್ ಸರ್, ಇವರೇ ಡಾಕು ಡಾಕ್ಟರ್ ಕ್ರೂ. ಇವರೇ ನಮ್ಮ ಚಿಂಗಮ್ ಸಾಹೇಬ್ರು. ತುಂಬಾ ಸ್ಟ್ರಿಕ್ಟ್ ಇವರು. ಓ, ನೀನೇನು ಹಾಗಾದ್ರೆ ಆ ಕಾನೂನು ರಕ್ಷಕ? ಹಾ, ಬನ್ನಿ ಕಳ್ಳ ಪೊಲೀಸ್ ಆಟ ಆಡೋಣ. ಓಕೆ, ಆಡೋಣ. ಅಯ್ಯಪ್ಪೋ, ನಿನ್ ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್, ಇವ್ರಿಬ್ಬರ ಮೇಲೂ ಪ್ರಾಮಿಸ್. ದಯವಿಟ್ಟು ಹೀಗೆಲ್ಲ ಟೆನ್ಷನ್ ಕೊಡಬೇಡ. ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಈ ಡೈಲಾಗ್ ಎಲ್ಲ ನಾನು ತುಂಬಾ ಸರಿ ಕೇಳ್ಬಿಟ್ಟಿದ್ದೀನಿ. ಈಗ ಮೋಟು, ನೀವು ಸರಿಯಾಗಿ ನೋಡ್ಕೊತಾ ಇರೋ. ನಾನು ಡಾಕ್ಟರ್ ಮುನ್ಸ್ವಾಮಿ ಹತ್ರ ಓಟ್ ಬರ್ತೀನಿ. ಅವನೇ ನಮ್ಮನ್ನ ಮಾತಾಡ್ಸ್ಕೊಂಡಿದ್ದಾನೆ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯೋ, ಅಯ್ಯಯ್ಯಪ್ಪ, ನನ್ನ 20 ವರ್ಷದ ಅನುಭವದಲ್ಲಿ ನಾನು ಸಮುದ್ರಗಳನ್ನ ಇಲ್ಲಿ ತನಕ ನೋಡೇ ಇಲ್ಲ. ನಾನು ಅವನ್ನ ಬಚ್ಚಿಟ್ಕೊಂಡು ಬಹಳ ದೂರದಿಂದ ನೋಡಿದ್ದೆ, ಹತ್ರ ಹೋಗ್ಲೇ ಇಲ್ಲ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆ, ನೀನು ಹೆಂಗಾದ್ರೂ ಮಾಡಿ ಮಸ್ಕ ಹೊಡೆದು ನನ್ನ ಟೈಮ್ ಮಿಷಿನ್ ಒಳಗೆ ಅವನ್ನ ಮಲ್ಕಿಸ್ಬಿಡು, ನಾನ್ ನೋಡ್ಕೋತೀನಿ. ಆದ್ರೆ ನಾವು ಹೇಗೆ ಅವನ್ನ ಟೈಮ್ ಮಿಷಿನ್ ಒಳಗಡೆ ತಗೊಂಡು ಬರೋದು? ಐಡಿಯಾ, ಅವನ್ ಟೈಮ್ ಮಿಷಿನ್ ಅಲ್ಲಿ ಬಂದೇ ಬರ್ತಾನೆ. ರಾಮ್ ರಾಮ್, ಇದು ಏನೋ ಆಗ್ತಾ ಇದ್ದಾರೆ, ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಇದನ್ನೆಲ್ಲ ತಗೊಂಡು ಹೋದ್ರೆ ಏನೋ ಪ್ರಾಬ್ಲಮ್ ಇಲ್ಲ ತಾನೆ? ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಮ್ ಪೊಲೀಸ್ನವರು 4 ಕಡೆಯಿಂದನೂ ನಿನಗೆ ಅಟ್ಯಾಕ್ ಮಾಡ್ತಾರೆ. ಅಯ್ಯಮ್ಮ, ಅಯ್ಯಮ್ಮ, ನನ್ನ ಕೋಲಿಂದ ನನಗೆ ಹೊಡಿತಾ ಇದ್ದಾನಲ್ಲಪ್ಪ. ಅಯ್ಯಯ್ಯೋ, ಸ್ಟಾಪ್ 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 ಇನ್ ದ ನೇಮ್ ಆಫ್ ಲಾ. ಅಯ್ಯೋ, ಚಿಂಗಮ್ ಮೇಲಣೆ, ತಪ್ಪಡು, ಸ್ಟಾಪ್. ಚಿಕ್ಕಮ್ ಸರ್, ಅಯ್ಯಪ್ಪ, ಅಯ್ಯ, ಈ ಆಟ ತುಂಬಾನೇ ಚೆನ್ನಾಗಿದೆ, ಫಾಲೋ ಮಾಡಿ. ಖಜಾನ, ಇನ್ನಷ್ಟು ಖಜಾನ, ನಡಿರಿ ಲೂಟಿ ಮಾಡೋಣ. ಚಿನ್ನ, ಬೆಳ್ಳಿ, ವಜ್ರ ಮತ್ತು ವಾರ್ರೆ. ವರೆ ಮುಸವಣ್ಣ, ಇವೆಲ್ಲ ಬ್ಯಾಂಕ್ ನ ಯಾವಾಗ ಓಪನ್ ಮಾಡಿದ್ರೆ? ನನ್ನ ಹತ್ರ ತಿನ್ನೋದಕ್ಕೆ ಸಮಸ್ಯೆನೂ ಇಲ್ಲ, ನೀವು ಮಾತ್ರ ಬ್ಯಾಂಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ನೀವೆಲ್ಲ ಫ್ರೆಂಡ್ಸಾ? ಮತ್ತೆ ಏನು ಶಿಶ್ ಅಂತ ಇರ್ತಿಯಲ್ಲ ಯಾವಾಗ್ಲೂ. ನೀನ್ ನನ್ನ ಕುಚುಕು ಗೆಳೆಯ ಅಂತ್ಯ, ನೀ ನನಗೆ ಹೇಳಲೇ ಇಲ್ಲ. ಹಾಗೆ ಬ್ಯಾಂಕ್ ಓಪನ್ ಮಾಡ್ಬಿಟ್ಟಿದ್ಯಾ? ನನ್ನ ಹತ್ರ ಒಂದ್ ಬಿಡುಗಾಸು ಇಲ್ಲ. ಏನ್ ಮಾಡ್ಲಿ ಈಗ? ಬೇಗ ಬೇಗ ಹೇಳಿ, ಚಿನ್ನ, ಬೆಳ್ಳಿ, ವಜ್ರ ಮತ್ತು ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳಿ. ಕಮಾನ್, ಎಲ್ಲಿ ಬಚ್ಚಿಟ್ಟಿದ್ದೀರ ಅದನ್ನೆಲ್ಲ? ಖಜಾನೆ, ಇನ್ನು ಸಖತ್ ಖಜಾನೆ. ಬನ್ನಿ ಲೂಟಿ ಮಾಡೋಣ. ಚಿನ್ನ, ಬೆಳ್ಳಿ, ವಜ್ರ ಮತ್ತು
ಅವ್ನು ಹೋಗ್ಬಿಟ್ಟ. ವಾರೆಲ್ಲ ಪತ್ಲು. ವಾ, ಏನ್ ಐಡಿಯಾ ಇದು. ಈಗ ಬರೀ ಮಿಷಿನ್ ಒಂದ್ ಬಟನ್ ಪ್ರೆಸ್ ಮಾಡಿದಕ್ಕೆ ಎಷ್ಟು ಒಳ್ಳೇದಾಯ್ತು. ಇನ್ ಎಲ್ಲಾ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಏನಾಗುತ್ತೋ ಅಲ್ವಾ? ನಡಿ ನೋಡೇ ಬಿಡೋಣ ಏನಾಗುತ್ತೆ ಅಂತ. ಅಯ್ಯೋ ಮೋಟು, ಏನಪ್ಪ ಮಾಡಿದೆ ನೀನು? ಟೈಮ್ ಮಿಷಿನ್ ಉಲ್ಟಾ ತಿರುಗ್ತಾ ಇದೆ. ಮೊದಲು ಅದನ್ನ ನಿಲ್ಸಪ್ಪ. ವಾ, ಏನ್ ಸೂಪರ್, ಏನ್ ಸಖತ್ತಾಗಿತ್ತು. ನಂಬಕ್ಕೆ ಆಗ್ತಿಲ್ಲ. ನಾನ್ ನನ್ ಶಿಪ್ಗೆ ಹೋಗಿ ವಾಪಸ್ ಬಂದಿದ್ದೀನಿ. ವಾ, ಬನ್ನಿ ಎಲ್ರು ಒಳಗಡೆ ಬನ್ನಿ. ಕಮಾನ್ ಜೆಂಟ್ಲ್ಮನ್, ನನ್ನ ಬ್ರದರ್ನ ಮೀಟ್ ಮಾಡಿ. ಇವನೇ ಕ್ಯಾಪ್ಟನ್ ಬ್ರೂಕ್, ಮತ್ತಿವನು ಕ್ಯಾಪ್ಟನ್ ಸ್ಟ್ರೋಕ್, ಮತ್ತೀಗ ನನ್ನ ಶಿಷ್ಯ. ಈ ತರ ಗೆಳೆಯರನ್ನ ಪರಿಚಯ ಮಾಡ್ಕೊಡ್ತೀನಿ. ಒನ್ ನಿಮಿಷ. ಲೇ, ಮೋಟು!